ಹೆಲೋ, ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ನ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ಆದಷ್ಟು ಬೇಗ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ನಿಮಗೆ, ಒಂದು ಲೈಕ್ನ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಏನಪ್ಪ ಅಂದರೆ, ಮೀಶೋಯಿಂದ ಅಷ್ಟು ಅಂದರೂ ಅಷ್ಟೊಂದಲ್ಲ, ಸ್ವಲ್ಪ ಒಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಅದನ್ನು ಇವತ್ತು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಾನು ಏನೇನು ಬುಕ್ ಮಾಡಿದ್ದೆ, ಏನೇನು ಶಾಪ್ ಮಾಡಿದ್ದೀನಿ ಅಂತ. ಇದೆಲ್ಲ ಏನಕ್ಕೆ ಅಂದರೆ ಹೇಳ್ತೀನಿ ನಿಮಗೆ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾನು ನಿಜವಾಗ್ಲೂ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ನಮ್ಮ ಅಮ್ಮ ಹೇಳ್ತಾ ಇದ್ರು, ಏನು ಇಷ್ಟೊಂದು ಕಟ್ ಮಾಡಿಸ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ರು. ನನಗೆ ಏರ್ ಫಾಲ್ ಆಗ್ತಿತ್ತಲ್ಲ, ಸೊ ಹಂಗಾಗಿ ಸುಮ್ಮನೆ ಯಾವಾಗ ಏರ್ ಫಾಲ್ ಆದಾಗೆಲ್ಲ ಅಯ್ಯೋ ಏರ್ ಫಾಲ್ ಆಯ್ತಲ್ಲ ಅಂತಾರ ನೋಡ್ಕೊತಾನೆ ಇರಬೇಕಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಫುಲ್ ಶಾರ್ಟ್ ಮಾಡಿಸಿದ್ದೀನಿ. ಇರಲಿ, ನೋಡೋಣ ಒಂದ್ಸಲಿ ಹೇಗಿದೆ. ಎಸ್, ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ಪಕ್ಕದಲ್ಲೇ, ಬಿದ್ದೋಗ್ಬಿಟ್ರೆ ಕಷ್ಟ ನೋಡಿ. ಇದಿಷ್ಟು ಅಂದರೆ ಒಂದೇ ದಿನ ಮಾಡಿದ್ದಲ್ಲ. ನೋಡಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ನೋಡಿ ಇದಿಷ್ಟು ಶಾಪಿಂಗ್ ಮಾಡಿರೋದು. ಏನೇನು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಓಪನ್ ಮಾಡಿ ನೋಡಿದ್ದೀನಿ. ಏನಕ್ಕೆ ಅಂದರೆ ಚೆಕ್ ಮಾಡಬೇಕು ಅಲ್ವಾ, ಹೆಂಗಿದೆ ಏನು ಅಂತ ಹೇಳಿ. ಸೊ ಅದಕ್ಕೆ ನಾನು ಓಪನ್ ಮಾಡಿ ನೋಡಿದ್ದೀನಿ. ನೋಡಿ, ಇದು ಸೊಂಟದ ಡಾಬ್. ಇದ್ರ ಅವಶ್ಯಕತೆ ನನಗಿತ್ತು, ಸೊ ಅದಕ್ಕೆ ತರಿಸ್ಕೊಂಡೆ. ನಾನು ಗೊತ್ತಲ್ಲ, ನಾನು ಸುಮ್ಮನೆ ಯಾವುದನ್ನು ದುಡ್ಡೆಲ್ಲ ಕೊಟ್ಟು ವೇಸ್ಟ್ ಮಾಡಲ್ಲ. ನನಗಿದು ಬೇಕು ಅನ್ನಿಸ್ತು, ಸೊ ಅದಕ್ಕೆ ಇದನ್ನು ಬುಕ್ ಮಾಡಿದ್ದೆ. ಅಕ್ಕನ ಮದುವೆಗೆ ಇದೆಲ್ಲ ಶಾಪಿಂಗು ಗೊತ್ತಾ. ನೋಡಿ, ಚೆನ್ನಾಗಿದೆ. ನಾವು ಪೇ ಮಾಡ್ತೀವಿ ಅಲ್ವಾ ಅಮೌಂಟು, ಅದಕ್ಕೆ ವರ್ತ್ ಅನ್ನಿಸ್ತು ನನಗೆ. ಯಾವುದು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಎಲ್ಲದು ಅಷ್ಟೇ, ಎಲ್ಲ ಐಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಕೆಳಗಡೆ ನೋಡಿ, ಈ ಥರ ಮಣಿ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಪ್ಯಾಕ್ ಮಾಡ್ಕೊತೀನಿ, ಸದ್ಯಕ್ಕೆ ಪಕ್ಕದಲ್ಲಿ ಇಟ್ಟಿರ್ತೀನಿ. ಇನ್ನೊಂದೇನು ಗೊತ್ತಾ, ಹೇಳ್ತೀನಿ ಒಂದು ನಿಮಿಷ. ಇದು ವಿಗ್ ನೋಡಿ, ಇರೋ ಹೇರ್ಸ್ನ ಕಟ್ ಮಾಡಿಸ್ಬಿಟ್ಟು ಆರ್ಟಿಫಿಷಿಯಲ್ ಹೇರ್ನ ಹಾಕೊಳ್ಳೋ ಥರ ಆಗಿದೆ. ಅಂದರೆ ಇದು ನನಗೆ ಒಂದ್ಸಲ ಟ್ರೈ ಮಾಡಬೇಕು ಆ ಥರ ಲುಕ್ಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ತುಂಬ ಚೆನ್ನಾಗಿದೆ. ಇದೇನು ಆರ್ಟಿಫಿಷಿಯಲ್ ಅಂತಲೂ ಕೂಡ ಅನಿಸಲ್ಲ, ನ್ಯಾಚುರಲ್ ಆಗಿದೆ ಅಂತಲೂ ಅನಿಸುತ್ತೆ. ಒಂದ್ಸಲ ಅಕ್ಕನ ಮದುವೆಗೆ ಒಂದ್ಸಲ ಇದು ಟ್ರೈ ಮಾಡೋಣ ಅಂತ. ಹೆಂಗೆ ಗೊತ್ತಾ, ಈ ಥರ ಹಿಂದೆ ಹಾಕ್ಕೊಳ್ತಾರೆ ಅಲ್ಲ, ಈ ಥರ ಹಿಂದೆ ಫುಲ್ ಮೇಲೆ ಓಲ್ಡ್ ಫಿಲಮ್ಗಳಿಗೆಲ್ಲ ಹಾಕೋರು ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಬೇಕು ಅಂದರೆ ನಿಜವಾಗ್ಲೂ ನೀವು ಒಂದ್ಸಲ ತಗೋಬೋದು. ಇದಕ್ಕೂ ಅಷ್ಟೇ, ಕೊಟ್ಟಿದ್ದ ಅಮೌಂಟು ನನಗೇನು ವೇಸ್ಟ್ ಆಯಿತು ಅಂತ ಅನ್ನಿಸ್ಲಿಲ್ಲ. ವರ್ತ್ ಇದೆ, ಚೆನ್ನಾಗಿದೆ ನೋಡಿ. ನನಗಿಷ್ಟ ಆಯ್ತಿದ್ದು, ಸೊ ಅದಕ್ಕೆ ತಗೊಂಡೆ. ಮತ್ತು ಇನ್ನೊಂದು, ಇದು ನನಗೆ ತುಂಬ ಇಷ್ಟ ಆಯಿತು. ಏನು ಅಂತ ಹೇಳ್ತೀನಿ ನಿಮಗೆ. ಇದು ಪ್ಯಾಕೇಜಿಂಗ್ ಕೂಡ ಸೂಪರ್ ಆಗಿದೆ ನೋಡಿ. ನೆಕ್ಲೆಸ್ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲೂ ಹಾಳಾಗ್ದೇ ಇರೋ ಥರ, ಡ್ಯಾಮೇಜ್ ಆಗ್ದೇ ಇರೋ ಥರ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ.
ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ ನೆಕ್ಲೆಸ್. ಇದೆಲ್ಲ ಅಕ್ಕನ ಮದ್ವೆಗೆ ಶಾಪಿಂಗ್. ಇದೇನು ಗೊತ್ತಾ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ರೆಡಿ ಆದಾಗ ಸೂಪರಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಲಕ್ಷ್ಮಿ ಅಂದರೆ ಇದು ಮ್ಯಾಟ್ ಫಿನಿಷಲ್ಲಿದೆ. ಲಕ್ಷ್ಮಿ ಇದು ಚೆನ್ನಾಗಿದೆ. ಮತ್ತೆ ಇದ್ರ ಓಲೆ ನೋಡೋಣ. ಇದು ಒಂದು ಏನು ಅಂದರೆ ನನಗೆ ನೋಡಿ, ಇದು ಜುಮ್ಕಿ ಇದೆ ಅಲ್ವಾ, ಈ ಜುಮ್ಕಿ ಇದೆಯಲ್ಲ, ಇದು ಜುಮ್ಕಿ ಇಷ್ಟ ಆಯಿತು. ಬಟ್ ಇದು ಲಕ್ಷ್ಮಿ ಇದೆ, ಅದು ಓಕೆ. ಬಟ್ ಇದು ಇಲ್ಲಿ ರೌಂಡ್ ಶೇಪಲ್ಲಿ ಒಂದು ಕೊಟ್ಟಿದ್ದಾರಲ್ಲ, ಅದು ಬೇಡದಾಗಿತ್ತು ಅಂತ ಅನ್ನಿಸ್ತು ನನಗೆ. ಇರಲಿ, ಇದು ಬೇಡ ಅಂದರೆ ಇದಕ್ಕೆ ಮ್ಯಾಚ್ ಆಗೋ ಥರ ನನ್ನ ಹತ್ರ ಇದೇ ಥರ ಜುಮ್ಕಿ ಇದೆ, ಅದನ್ನು ಮ್ಯಾಚ್ ಮಾಡಿಕೊಂಡು ಹಾಕೋಬೋದು, ತೊಂದರೆ ಇಲ್ಲ. ಇದು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೀಶೋ ಓಪನ್ ಮಾಡಿ ನೋಡ್ತಾ ಇದ್ದೆ. ಸೊ ಇದು ಕಣ್ಣಿಗೆ ಬಿತ್ತಲ್ಲ, ಚೆನ್ನಾಗಿದೆ ಅನ್ನಿಸ್ತು, ಚೆನ್ನಾಗಿ ಕಾಣಿಸುತ್ತೆ, ಸಿಂಗಲ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ಬುಕ್ ಮಾಡಿ ತಗೊಂಡೆ. ಮತ್ತು ಇದಿಷ್ಟು ಆಯಿತು. ಮತ್ತು ಇವಾಗ ಇದು ಕುರ್ತಿ ವಿತ್ ಸ್ಕರ್ಟ್. ಇದು ಇದನ್ನೇನಕ್ಕೆ ತಗೊಂಡೆ ಅಂದರೆ, ಇದನ್ನೇ ಫಸ್ಟ್ ಬುಕ್ ಮಾಡಿದ್ದೆ ನಾನು. ಇದನ್ನು ಅಕ್ಕೊಂದು ಹಳದಿ ಶಾಸ್ತ್ರ ಆಗುತ್ತೆ ಅಲ್ವಾ, ಸೊ ಅವತ್ತಿದು ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿ ತಗೊಂಡೆ. ಯೆಲ್ಲೋ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿರೋದು ಇದು. ಈ ಥರ ಡ್ರೆಸ್ ನನ್ನ ಹತ್ರ ಒಂದು ಇರಲಿಲ್ಲ, ಸೊ ಅದಕ್ಕೆ ಇರಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಬುಕ್ ಮಾಡಿ ತರಿಸ್ಕೊಂಡೆ. ಹಳದಿ ಶಾಸ್ತ್ರಕ್ಕೆ ಇದು ಎಲ್ಲೋ ಕಲರ್ ಐತಲ್ಲ, ಹಳದಿ ಆಗಿದೆಯಲ್ಲ, ಅದಕ್ಕೆ ಸಿಂಪಲ್ ಆಗಿದ್ದರೂ ಚೆನ್ನಾಗಿ ಕಾಣಿಸ್ಬೇಕು ಆ ಥರ. ನನ್ನ ಮೈಂಡ್ ಸೆಟ್ಟು ಅಷ್ಟೇ, ಗ್ರ್ಯಾಂಡಾಗೆಲ್ಲ ಇಷ್ಟಪಡಲ್ಲ, ಬಟ್ ಸಿಂಪಲ್ ಆಗಿದ್ರೂ ಸಖತ್ತಾಗಿ ಕಾಣಿಸ್ಬೇಕು, ಅದು ನಂದು. ಮತ್ತು ಇದು ಈ ಥರದ್ದು 2 ಬುಕ್ ಮಾಡಿದ್ದು, ನನಗೊಂದು ಮತ್ತು ನಮ್ಮ ಅಣ್ಣನ ಮಗಳಿಗೊಂದು. ನೋಡಿ, ಇದು ಸ್ಯಾರಿನೇ, ಬಟ್ ಇದರಲ್ಲಿ ಲಂಗ ದಾವಣಿನ ಸ್ಟಿಚ್ ಮಾಡ್ಸೋಕ್ಕೆ ಅಂತೇಳಿ ತರಿಸ್ಕೊಂಡಿರೋದು. ಸ್ಕೈ ಬ್ಲೂ ಮತ್ತು ಗೋಲ್ಡು ಮತ್ತು ಬ್ಲೂ ಕಲರ್ ಕಾಂಬಿನೇಷನ್. ಇದು ಚೆನ್ನಾಗಿದೆ ನೋಡಿ. ಇದು ಬ್ಲೌಸ್ ಪೀಸ್ ಇದು ಬಂದಿರೋದು, ಸ್ಟಿಚ್ ಮಾಡಿಸ್ಕೋಬೇಕು. ಮತ್ತು ಇದು ದಾವಣಿ ಅಂತಾರಲ್ಲ, ಸೊ ಅದು. ಆದರೂ ಒಂದು ಬೇಜಾರೇನು ಗೊತ್ತಾ, ನಂದಕ್ಕಿಂತ ಇದು ಚೆನ್ನಾಗಿದೆ, ಆದರೆ ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸೋದಿಲ್ಲ, ಈ ಕಲರ್. ಅದಕ್ಕೆ ನಾನು ಇದನ್ನು ತಗೊಳ್ಳಿಲ್ಲ. ಇನ್ನೊಂದಿದೆ ನಂದು ಯಾವ್ದು ಗೊತ್ತಾ, ಎಲ್ಲ ಮೀಶೋ. ಇದು ನಂದು ಪಿಂಕ್ ಮತ್ತು ಪರ್ಪಲ್ ಕಲರಲ್ಲಿದೆ, ಇದು ಕಾಂಬಿನೇಷನು. ಇದನ್ನು ತೋರಿಸ್ತೀನಿ ನಿಮಗೆ. ನಾನು ಹೇಳಬೇಕು ಅಂದರೆ ನಿಮಗೆ, ನನ್ನ ಹತ್ರ ಆಲ್ಮೋಸ್ಟ್ ಸ್ಯಾರಿ ಆದರೂ ಅಷ್ಟೇ ಪಿಂಕ್ ಜಾಸ್ತಿ ನನ್ನ ಹತ್ರ ಇರೋದು. ಏನಕ್ಕೆ ಅಂದರೆ ಅದು ನನಗೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ. ನೋಡಿ, ಇದು ಬ್ಲೌಸ್ ಪೀಸು, ಫುಲ್ ಗ್ರ್ಯಾಂಡ್ ವರ್ಕ್ ಇದೆ ಇದರಲ್ಲಿ, ಬ್ಲೌಸ್ ಪೀಸಲ್ಲಿ. ಸೊ ಇದು ದುಪ್ಪಟ್ಟ ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಹಿಂಗೆಂಗೋ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ಹಾಗೆ ರೆಡಿ ಆಗಬೇಕು, ಹೀಗೆ ರೆಡಿ ಆಗಬೇಕು ಅಂತ ಯಾವತ್ತು ಅಂದ್ಕೊಂಡಿರ್ತೀವೋ ನಿಜವಾಗ್ಲೂ ಅವತ್ತು ಆಗೋದಿಲ್ಲ. ನಾನು ಅಂದರೆ ಅಷ್ಟು ಗ್ರ್ಯಾಂಡ್ ಎಲ್ಲ ಇಲ್ಲ, ಸಿಂಪಲ್ಲಾಗಿ ರೆಡಿ ಆದರೂ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಇದಿಷ್ಟು ನನಗೆ ಬೇಕು ಅನಿಸಿದ್ದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋದು. ಮತ್ತು ಕೆಲವರು ಅಷ್ಟು ಕ್ವಾಲಿಟಿ ಇರಲ್ಲ ಮೀಶೋದಲ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಬುಕ್ ಮಾಡೋದೆಲ್ಲ ಚೆನ್ನಾಗೇ ಇರುತ್ತೆ. ನನಗೇನು ಅಂದರೆ ಕೊಟ್ಟಿರೋ ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ ಯಾವತ್ತೂ ಅನಿಸಿಲ್ಲ ನನಗೆ.
ನಾನು ಯಾವುದೇ ಬುಕ್ ಮಾಡಿದ್ರು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಅಂದರೆ ಯಾವುದು ಪ್ರಾಬ್ಲಮ್ ಅಂತ ಯಾವುದು ನನಗೆ ಅನಿಸಿಲ್ಲ. ಕೆಲವ್ರಿಗೆ ಯಾಕೋ ಹಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ನೀನು ಅಷ್ಟೊಂದು ಬುಕ್ ಮಾಡಿ ತಗೊತೀಯಲ್ಲ, ಚೆನ್ನಾಗಿರುತ್ತಾ? ನಾವೇನಾದರೂ ಬುಕ್ ಮಾಡಿದ್ರೆ ನಾವು ಮಾಡೋದೇ ಒಂದು, ಅದು ಬರೋದೇ ಒಂದು ಅಂತ ಹೇಳ್ತಿದ್ಲು. ಅದು ಏನಕ್ಕೆ ಹಂಗೆ ಅಂತ ಗೊತ್ತಿಲ್ಲ. ಬಟ್ ನಾನು ಬುಕ್ ಮಾಡೋದು ಯಾವುದೂ ಕಳಪೆಯಾಗಿ ಯಾವುದು ಬಂದಿಲ್ಲ. ಎಲ್ಲದೂ ಚೆನ್ನಾಗಿದೆ. ನಾನು ಒಂದ್ಸಲ ಮೊದಲೇ ದುಡ್ಡಿಗೆ ಫಿನಾನ್ಷಿಯಲಿ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಬಟ್ ಏನಕ್ಕೆ ಅಂದರೆ ಒಂದ್ಸಲಿ ನಾನು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಮತ್ತೆ ಅದರಲ್ಲಿ ನಾನು ಬುಕ್ ಮಾಡೋಕ್ಕೂ ಹೋಗಲ್ಲ, ನಾನು ತಗೊಳ್ಳೋದಕ್ಕೂ ಹೋಗೋದಿಲ್ಲ. ಗೊತ್ತಿಲ್ಲ, ನಾನು ಬುಕ್ ಮಾಡೋದು ಯಾವುದು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಅದಕ್ಕೆ ನಾನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ತಗೊಳ್ಳಿ. ಇದೊಂದು ಪುಟ್ಟದಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಇದಿಷ್ಟೇ. ಮತ್ತು ಮದುವೆ ಹತ್ರ ಬರ್ತಾ ಇದೆ. ನಮ್ಮ ಅಕ್ಕಂದು ಮದುವೆ, ನಮ್ಮ ಸಿಸ್ಟರ್ದು ಬರ್ತಾ ಇದೆ. ಏನೂ ಮಾಡ್ಕೊಂಡಿಲ್ಲ, ಅಂದರೆ ಮನೆ ಕ್ಲೀನಿಂಗ್ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಎಂಗೇಜ್ಮೆಂಟ್ ಮುಗಿದ್ಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಈ ವಿಡಿಯೋ ಇಷ್ಟೇ ಪುಟ್ಟದಾಗಿ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿದ್ರೆ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.